ಪ್ರಜ್ವಲ್ ರೇವಣ್ಣ ವಿಷಯದ ಬಗ್ಗೆ ಬಿಜೆಪಿ ಮಾತನಾಡಲಿ. ಪ್ರಜ್ವಲ್ ಮಾಡಿದ್ದು ತಪ್ಪು, ಮೈತ್ರಿ ತೊರೆಯುತ್ತೇವೆ ಅಂತ ಹೇಳಿ. ಮೈತ್ರಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಮಾಡಿರುವಂತಹ ವಾಗ್ದಾಳಿ ಇದು. ಮೈತ್ರಿ ಪಕ್ಷ ಅಲ್ವಾ, ಅವರ ಸಂಬಂಧಿಕರು ಕೇಂದ್ರ ಸಚಿವರಿದ್ದಾರೆ. ಇವುಗಳನ್ನ ಮುಚ್ಚಿ ಹಾಕೋಕೆ ನಮ್ಮ ಪಕ್ಷದ ಮೇಲೆ ಆರೋಪಿಸುತ್ತಿದ್ದಾರೆ. ನನ್ನ ಮೇಲೆ, ಸಿಎಂ ಡಿಸಿಎಂ ಮೇಲೆ ಆರೋಪ ಮಾಡ್ತಿದ್ದಾರೆ. ಇಂಥ ಘಟನೆಯಾದಾಗ ರಾಜಕೀಯ ನಿವೃತ್ತಿ ಪಡಿಬೇಕು ಅಂತ ಹೇಳಿ ಮೈತ್ರಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ಲಿ ಅಲ್ಲ ಬಿಜೆಪಿ ಅವರು. ಅವರ ಏನು ಅವ್ರ ಕೋಲೇಷನ್ ಪಾರ್ಟ್ನರ್ ಅಲ್ಲ, ಅವರ ಸಂಬಂಧಿಕರು ಇವತ್ತು ಕೇಂದ್ರದಲ್ಲಿ ಸಚಿವರಿದ್ದಾರಲ್ಲ. ಬಿಜೆಪಿ ನಾಯಕರು ಇವೆಲ್ಲಾನು ಮುಚ್ಚಾಕ್ಲಿಕ್ಕೆ ರೀ ಪ್ರಿಯಾಂಕ್ ಖರ್ಗೆ, ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರ್ ಬೇಕು. ಇಲ್ಲಿದ್ರೆ ಇವ್ರದೆಲ್ಲ ಬಣ್ಣ ಬಯಲಾಗ್ತದಲ್ಲ. ಇದ್ರ ಬಗ್ಗೆ ಒಂದ್ಸರಿಯಾನ ಮಾತಾಡಿದಾರ ಹೇಳಿ? ಒಂದ್ಸರಿಯಾನ ಇದು ಮಾಡಿರೋ ತಪ್ಪು, ನಾವು JDS ಜೊತೆ ಸಂಬಂಧ ನಾವು ಬಿಡ್ತಾ ಇದ್ದೀವಿ, ಯಾರು ನಿಮ್ಮ ಪ್ರಜ್ವಲ್ ಮಾಡಿರೋ ತಪ್ಪು, ಸೂರಜ್ ಮಾಡಿರೋ ತಪ್ಪು ಅಂತ ಹೇಳಿದಾರ? ಸಮರ್ಥನೆ ಮಾಡ್ಕೊಂಡು ಓಡಾಡ್ತಾರೆ. ಮುನಿರತ್ನ ಅವ್ರು ಮಾಡಿರೋ ತಪ್ಪು ಅಂತ ಹೇಳಿದಾರ? ಎಲ್ಲಾನು ಕೂಡ ಅತ್ಯಾಚಾರದ ಕೇಸೇ ಇದೆ. ಸೊ ಇವೆಲ್ಲ ಮುಚ್ಚಾಕ್ಲಿಕ್ಕೆ ಅವಾಗ ಇದೆಲ್ಲ ನಮ್ಮ ಮೇಲೆ ಇರ್ಬೋದು, CM ಅವ್ರ ಮೇಲೆ ಇರ್ಬೋದು, DCM ಅವ್ರ ಮೇಲೆ ಇರ್ಬೋದು, ಖರ್ಗೆ ಸಾಹೇಬ್ರ ಮೇಲೆ ಇರ್ಬೋದು, ಇವೆಲ್ಲ ನಡೀತಾನೆ ಇರ್ತದೆ. ಅದೇ ದೋಷಿ ಅಂದ್ರೆ ಇನ್ನೇನು ಈಗ ಅವ್ರು ಉತ್ತರ ಕೊಡ್ಬೇಕಲ್ಲ ಸರ್. JDS ಅವರು, ಬಿಜೆಪಿ ಅವರು ಹೀಗಂತ ಹೀನಾಯ ಕೃತ್ಯ ನಡೆದಿದೆ. ಅಲ್ಲಿ ನಾಚಿಕೆ ಬರಬೇಕು. ಯಾರಾದರೂ ಇದ್ರೆ ಎಲ್ಲರೂ ಅವರ ರಾಜಕೀಯ ಜೀವನದಿಂದ ನಿವೃತ್ತಿ ಆಗ್ಬೇಕು, ಸಾರ್ವಜನಿಕರ ಜೀವನದಿಂದ ನನ್ನ ಪ್ರಕಾರ. ಯಾಕಂದ್ರೆ ಇದೇನು ಒಂದಲ್ಲ ಎರಡಲ್ಲ, ಇನ್ನ ಒಂದು ಪ್ರಕರಣದಲ್ಲಿ ಅಷ್ಟೇ ಇವತ್ತಾಗಿದೆ ತೀರ್ಪು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನ 3-4 ಇದೆ ಅವ್ರದ್ದು. ದಿಸ್ ಈಸ್ ಡೆಫಿನೆಟ್ಲಿ ಡಿಸ್ಗಸ್ಟಿಂಗ್. ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ಬಿಜೆಪಿ ಅವರೇನು ಬೇಟಿ ಬಚಾವ್ ಬೇಟಿ ಪಡಾವ್ ಆಂದೋಲನ ಎಲ್ಲ ಅಂತಾರೆ. ಏನ್ ಮಾಡ್ತಾ ಇದಾರಪ್ಪ? ಇದ್ರ ಬಗ್ಗೆ ಉತ್ತರ ಕೊಡ್ಲಿ ಅವರು, ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.